ಸರ್ ಈಗ ಆಬ್ಜೆಕ್ಟ್ ಅಂತ ಕ್ರಿಯೇಟ್ ಮಾಡಿದ್ರಲ್ಲ, ಸೊ ಆ ಹೀಪ್ ಅಲ್ಲಿ ಎವ್ರಿ ವೇರಿಯಬಲ್ ಫಂಕ್ಷನ್ಸ್ ಎಲ್ಲ ಅಲ್ಲೇ ಸ್ಟೋರ್ ಆಗುತ್ತಾ ಅಥವಾ ವೇರಿಯಬಲ್ಸ್ ಅಲ್ಲಿ ಸ್ಟ್ಯಾಕ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತಾ ಇದ್ರದ್ದು? ವೆರಿ ಗುಡ್ ಕ್ವಶನ್. ಯಾರು ಕೇಳಿದ್ರು? ಶಶಿ. ಸಾರಿ, ಶಶಿಕುಮಾರ್. ಶಶಿ ಅವರೇ, ವೆರಿ ಗುಡ್ ಕ್ವಶನ್. ಏನ್ ಕೇಳ್ತಿದ್ದಾರೆ ಅವರು? ನೀವೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ಈಗ ಕಸ್ಟಮರ್ ಅಂತ ಒಂದು ಆಬ್ಜೆಕ್ಟ್ ಮಾಡಿದ್ವಲ್ಲ, ಸೊ ನಿಮ್ದು ಇದು ರ್ಯಾಮ್, ಇದು ಕೋಡ್ ಸೆಗ್ಮೆಂಟ್, ಡೇಟಾ ಸೆಗ್ಮೆಂಟ್, ಕೋಡು, ಡೇಟಾ, ಸ್ಟ್ಯಾಕ್ ಅಂಡ್ ದೆನ್ ಹೀಪ್, ರೈಟ್? ಅವ್ರೇನ್ ಕೇಳ್ತಿದ್ದಾರೆ, ನೀವೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಹೀಪ್ ಅಲ್ಲಿ ಆಗ್ತಿದೆ ಅಂತ ಹೇಳಿದ್ರಲ್ಲ, ಸೊ ಆ ಕ್ಲಾಸ್ ಅಲ್ಲಿರೋ ವೇರಿಯೇಬಲ್ಸ್, ಆ ವೇರಿಯೇಬಲ್ಸ್ ಅದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ, ವೇರ್ ಇಟ್ ಗೆಟ್ ಸ್ಟೋರ್ಡ್ ಅಂತ. ಸೊ ಈ ಕ್ಲಾಸ್ ಒಳಗಡೆ ಅಲ್ಲೇನು ಪ್ರೈವೇಟು ಮತ್ತೆ ಪಬ್ಲಿಕ್ ವೇರಿಯೇಬಲ್ಸ್ ಇರುತ್ತಲ್ಲ, ಪ್ರೈವೇಟು ಪಬ್ಲಿಕ್ ಎರಡೂ ಇರುತ್ತೆ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಈ ಕ್ಲಾಸ್ ಅಲ್ಲಿ ಯಾವುದೇ ಒಂದು ಫಂಕ್ಷನ್ ಹೊರಗಡೆ ಡಿಕ್ಲೇರ್ ಆಗಿರೋ ವೇರಿಯೇಬಲ್ಸ್ ಎಲ್ಲ ಅದೆಲ್ಲ ಹೀಪ್ ಅಲ್ಲೇ ಆಗುತ್ತೆ. ಓಕೆ? ಆದ್ರೆ ಆ ಫಂಕ್ಷನ್ ಒಳಗಡೆ ಟೆಂಪ್ರರಿಯಾಗಿ ಡಿಕ್ಲೇರ್ ಮಾಡ್ತಿರಲ್ಲ, ಈಗ ಫಾರ್ ಲೂಪ್ ಬರೆಯೋಕ್ಕೆ ಇಂಟ್ i = 0 ಅಂತ ಮಾಡಿರ್ತೀರಿ. ಕ್ಲಾಸ್ ಒಳಗಡೆ ಫಂಕ್ಷನ್ ಇದೆ, ಫಂಕ್ಷನ್ ಒಳಗಡೆ ಫಾರ್ ಲೂಪ್ ಇದೆ, ಆ ಫಾರ್ ಲೂಪ್ ಅಲ್ಲಿ ಇಂಟ್ i = 0 ಅಂತ ಮಾಡಿದಿರಲ್ಲ, ಅದು ಸ್ಟ್ಯಾಕಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಲೋಕಲ್ ವೇರಿಯೇಬಲ್ಸ್. ಓಕೆ. ಗ್ಲೋಬಲ್ ವೇರಿಯೇಬಲ್ಸ್ ಹೀಪ್ ಅಲ್ಲಿ ಇರುತ್ತೆ. ಗ್ಲೋಬಲ್ ವೇರಿಯೇಬಲ್ಸ್, ಬೀಟ್ ಪ್ರೈವೇಟ್, ಬೀಟ್ ಪಬ್ಲಿಕ್, ಅದು ಹೀಪ್ ಅಲ್ಲಿ ಇರುತ್ತೆ. ಯಾವಾಗ ನಿಮ್ಮ ಆಬ್ಜೆಕ್ಟ್ ಡಿಸ್ಟ್ರಾಯ್ ಆಗುತ್ತಲ್ಲ, ಆಬ್ಜೆಕ್ಟ್ ಡಿಸ್ಟ್ರಾಯ್ ಆದ ತಕ್ಷಣ ಅದು ಎಲ್ಲ ಡಿಸ್ಟ್ರಾಯ್ ಆಗ್ಬಿಡುತ್ತೆ.